ಸೊ ಗುರು, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎಷ್ಟೋ ಜನ ಆಕ್ಟರ್ಸ್ ಬಂದಿದ್ದಾರೆ, ಎಷ್ಟೋ ಜನ ವಿಲನ್ಸ್ಗಳು ಬಂದಿದ್ದಾರೆ, ಅಂಡ್ ಎಷ್ಟೋ ಜನ ಹೀರೋಯಿನ್ಸ್ ಬಂದಿದ್ದಾರೆ, ಅಂಡ್ ಎಷ್ಟೋ ಜನ ಹೀರೋಗಳು ಕೂಡ ಬಂದಿದ್ದಾರೆ. ಅಂಡ್ ನಾವಿವತ್ತು ಮಾತಾಡ್ತಾ ಇರೋದು ಹಿಟ್ ಹೀರೋಸ್ ಮತ್ತೆ ಫ್ಲಾಪ್ ಹೀರೋಸ್ಗಳ ಬಗ್ಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೋಕಿ ಶ್ರೀನಿವಾಸ್. ನಾನ್ ನಿಮ್ಮ ಲೋಕಿ. ಅಂಡ್ ಇದೇ ಟಾಪಿಕ್ ಮೇಲೆ ನಾನು ಪಾರ್ಟ್ 1 ಕೂಡ ಮಾಡಿದ್ದೀನಿ. ಅದನ್ನ ನೀವು ನೋಡಿಲ್ಲ ಅಂದ್ರೆ ಈ ವಿಡಿಯೋ ಮುಗಿಸ್ಕೊಂಡು ಆ ವಿಡಿಯೋ ಕೂಡ ನೋಡಿ. ಅಂಡ್ ಅದು ನಮ್ಮ ಚಾನಲ್ ಅಲ್ಲಿ ಟ್ರೆಂಡಿಂಗ್ ಆಗಿದೆ. ಸೊ ಗುರು, ನಮ್ಮ ಫಸ್ಟ್ ಆಕ್ಟರ್ ಬಗ್ಗೆ ನೋಡೋದಾದ್ರೆ, ಇವರ ಯೂನಿಕ್ ಆಕ್ಟಿಂಗ್ ಸ್ಕಿಲ್ಸ್ ಇಂದ ಅಂಡ್ ಇವರ ಡೈಲಾಗ್ ಡೆಲಿವರಿ ಇಂದಾನೆ ನಮ್ಮ ಇಂಡಸ್ಟ್ರಿಲೇ ಸ್ಟ್ಯಾಂಡ್ ಔಟ್ ಆಗೋ ಸುದೀಪ್ ಅವರು ನಿಲ್ತಾರೆ. ಎಸ್, ಸುದೀಪ್ ಅವರು ಸ್ಪರ್ಶ ಅನ್ನೋ ಒಂದು ಸ್ಮಾಲ್ ಮೂವಿಯಿಂದ ಡೆಬ್ಯೂ ಆದ್ರೂ ಇವತ್ತು ದೊಡ್ಡ ದೊಡ್ಡ ಹಿಟ್ ಗಳನ್ನ ಕೊಡ್ತಾ ಇದ್ದಾರೆ. ಲೈಕ್ ವಿಕ್ರಾಂತ್ ರೋಣ ಆಗಿರ್ಬೋದು ಅಂಡ್ ಮ್ಯಾಕ್ಸ್ ಆಗಿರ್ಬೋದು. ಅಂಡ್ ನೆಕ್ಸ್ಟ್ ಮೂವಿ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ನಮ್ಗಿನ್ನೇನು ಮುಂದಿನ ತಿಂಗಳಲ್ಲೇ ಗೊತ್ತಾಗುತ್ತೆ. ಅಂಡ್ ಎಸ್, ಇವರು ಬರೀ ಹೈಪ್ ಇರೋ ಮೂವಿಗಳನ್ನ ಮಾಡಿ ಹೀರೋ ಆದವರಲ್ಲ. ಅಂಡ್ ಇವರ ಅಬ್ಸಲ್ಯೂಟ್ ಆಕ್ಟಿಂಗ್ ನ ನೀವು ಹುಚ್ಚ ಫಿಲಮ್ ಅಲ್ಲೂ ನೋಡಬಹುದು, ಸ್ವಾತಿ ಮುತ್ತು ಫಿಲಮ್ ಅಲ್ಲೂ ನೋಡಬಹುದು, ಅಂಡ್ ಎಸ್, ರಾಜಮೌಳಿ ಅವರು ಡೈರೆಕ್ಟ್ ಮಾಡಿದ ಈಗ ಮೂವಿಲೂ ಕೂಡ ನೋಡಬಹುದು. ಒಂದು ಇಲ್ದಿರೋ ನೋಡೋಣ ಇದೆ ಅನ್ಕೊಂಡು ಎಷ್ಟು ಚೆನ್ನಾಗಿ ಸುದೀಪ್ ಅವರು ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ನೀವು ಅವರ ಆಕ್ಟಿಂಗ್ ಲೆವೆಲ್ ನ ಇದರಿಂದಾನೇ ಅರ್ಥ ಮಾಡ್ಕೊಬೇಕು. ಅಂಡ್ ಒಂದ್ ಕಡೆ ತಮ್ಮ ಆಕ್ಟಿಂಗ್ ಇಂದಾನೆ, ತಮ್ಮ ಡೈಲಾಗ್ ಡೆಲಿವರಿ ಇಂದಾನೆ ಅಂಡ್ ತಮ್ಮ ಪ್ರೆಸೆನ್ಸ್ ಇಂದಾನೆ ಇಡೀ ಕರ್ನಾಟಕ ಇಂಡಸ್ಟ್ರಿಲೇ ಸ್ಟ್ಯಾಂಡ್ ಔಟ್ ಆಗೋ ಸುದೀಪ್ ಅವರು ನಿಂತ್ರೆ, ಇನ್ನೊಂದು ಕಡೆ ತಮ್ಮ ಬಳಿ ಟ್ಯಾಲೆಂಟ್ ಇದ್ರು, ಬಂದ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೊಳ್ಳೆ ಫಿಲಂಗಳನ್ನು ಮಾಡಿದ್ರು, ಈಗ ಒಂದೇ ಒಂದು ಸಕ್ಸಸ್ ಅಥವಾ ಒಂದೇ ಒಂದು ಹಿಟ್ ಹುಡ್ಕೋಕೆ ಪರದಾಡ್ತಿರೋ ವಿಜಯ್ ರಾಘವೇಂದ್ರ ಅವರು ನಿಲ್ತಾರೆ. ಇನಿಷಿಯಲಿ ಚಿಕ್ಕ ವಯಸ್ಸಲ್ಲೇ ಚಿನ್ನಾರಿ ಮುತ್ತ ಮೂವಿಗೆ ನ್ಯಾಷನಲ್ ಅವಾರ್ಡ್ ಗೆದ್ದ ಇವರು ಇವತ್ತು ಎಲ್ಲೋ ಒಂದ್ ಕಡೆ ಕಳೆದೋಗಿದ್ದಾರೆ ಅಂತ ಅನ್ಸುತ್ತೆ. ಅವರು ಕೊಡ್ತಿರೋ ಮೂವಿಗಳು ಜನಕ್ಕೆ ಮುಟ್ತಾ ಇಲ್ಲ, ಅಂಡ್ ಅವರು ಅಷ್ಟು ದೊಡ್ಡ ಮೂವಿಗಳನ್ನು ಕೂಡ ಯಾರೋ ಅವ್ರಿಗೆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಅಂಡ್ ಒಳ್ಳೊಳ್ಳೆ ಕತೆಗಳು ಅವ್ರವರೆಗೂ ರೀಚೇ ಆಗೋದಿಲ್ಲ. ಇನಿಷಿಯಲಿ ಚಿನ್ನಾರಿ ಮುತ್ತ ಆಗಿರ್ಬೋದು, ಸೇವಂತಿ ಆಗಿರ್ಬೋದು, ತುಂಬಾ ಮೂವಿಗಳನ್ನೇ ಹಿಟ್ ಕೊಟ್ಟಿದ್ರು. ಬಟ್ ಈಗ ಎಲ್ಲೋ ಅವ್ರಿಗೆ ಫ್ಲಾಪ್ಗಳ ಸುರಿಮಾಲೆನೆ ಹಿಂದೆ ಬಿದ್ದಿದೆ ಅಂತ ಅನ್ಸುತ್ತೆ. ಅಂಡ್ ಎಲ್ಲಾರು ಒಂದೊಂದು ಮೂವಿ ಆದ್ಮೇಲೂ ಎತ್ತರಕ್ಕೆ ಹೋಗ್ತಾ ಇದ್ರೆ, ವಿಜಯ್ ರಾಘವೇಂದ್ರ ಅವರು ಒಂದೊಂದು ಫ್ಲಾಪ್ ಜೊತೆನೂ ಕೆಳಗೆ ಹೋಗ್ತಾ ಇದ್ದಾರೆ ಅಂತ ನನ್ಗನ್ಸುತ್ತೆ. ಬಟ್ ಸ್ಟಿಲ್ ಈಸ್ ಅ ಫೈಟರ್. ಬಟ್ ಅವ್ರಿಗೆ ಒಳ್ಳೆ ಕತೆ ಸಿಗ್ಬೇಕು ಅಂಡ್ ಒಳ್ಳೆ ಡೈರೆಕ್ಟರ್ ಸಿಗ್ಬೇಕು, ದಟ್ ಅವ್ರ ಹತ್ರ ಇರೋ ಟ್ಯಾಲೆಂಟ್ ನ ನಮ್ಮೆಲ್ಲರಿಗೂ ತೋರ್ಸೋಕೆ. ಒಂದ್ ಕಡೆ ಟ್ಯಾಲೆಂಟ್ ಇದ್ರೂನು ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಮೂವಿನ ಹುಡುಕೋಕೆ ಪರದಾಡ್ತಿರೋ ವಿಜಯ್ ರಾಘವೇಂದ್ರ ಅವರಿದ್ರೆ, ಇನ್ನೊಂದ್ ಕಡೆ ತನಗೆ ವಯಸ್ಸಾಗಿದೆ ಅನ್ನೋದನ್ನೇ ಮರೆತು ಕುಣಿಯೋ ಅಂಡ್ ಇವಾಗ್ಲೂ ಬಾಕ್ಸ್ ಆಫೀಸ್ ಅಲ್ಲಿ ಹಿಟ್ ಮೂವಿಗಳನ್ನು ಕೊಡ್ತಾ ಇರೋ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಿಲ್ತಾರೆ. ಎಸ್, ಡಾಕ್ಟರ್ ಶಿವರಾಜ್ ಕುಮಾರ್ ಆಟ್ರಿಕ್ ಹೀರೋ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಸ್ಟಾರ್ಟ್ ಮಾಡಿದ್ದು ಆನಂದ್ ಅನ್ನೋ ಒಂದು ಹಿಟ್ ಇಂದ ಅಂಡ್ 3 ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟ ಇವರು ಆಟ್ರಿಕ್ ಸ್ಟಾರ್ ಅಂತಾನೆ ಫೇಮಸ್ ಆಗೋದ್ರು. ಬರೀ ಸ್ಟಾರ್ಟಿಂಗ್ ಅಲ್ಲ, ವಯಸ್ಸಾದ್ಮೇಲೂ ಕೂಡ ಅವರು ಕೊಡ್ತಿರೋ ಹಿಟ್ಟು 1-2 ಕ್ಯಾಮಿಯೋದಲ್ಲಿ ಜೈಲರಲ್ಲೂ ಹಿಟ್ ಕೊಟ್ರು, ಅಂಡ್ ಅವರದೇ ಮೂವಿ ಆದ ಗೋಸ್ಟ್ ಅಲ್ಲಿ ಕೂಡ ಹಿಟ್ ಕೊಟ್ರು. ಅಂಡ್ ರೀಸೆಂಟ್ ಆಗಿ ಭೈರತಿ ರಣಗಲ್ಲು ಕೂಡ ಚೆನ್ನಾಗಿ ವರ್ಕ್ ಆಯ್ತು. ಅಂಡ್ ಅವರ ಆಕ್ಟಿಂಗ್ ಬಗ್ಗೆ ನಾವು ಮಾತಾಡೋ ಅಷ್ಟು ದೊಡ್ಡವರಂತೂ ಇನ್ನೂ ಆಗಿಲ್ಲ. ಓಮಿಂದ ಹಿಡಿದು ಜೋಗಿವರೆಗೂ ಅಂಡ್ ಮಫ್ತಿಯಿಂದ ಹಿಡಿದು ವೇದವರೆಗೂ ಅವರ ಆಕ್ಟಿಂಗ್ ನ ಸ್ಕಿಲ್ ಮಾತ್ರ ಎಕ್ಸೆಪ್ಷನಲ್ ಅಂತ ಹೇಳ್ಬೋದು. ಅಂಡ್ ಈಗ ತಮ್ಮ ಮಾಸ್ ಜಾನರನ್ನ ಬಿಟ್ಟು ಅವರು ಪೊಲಿಟಿಕಲ್ ಡ್ರಾಮಾದ ರೋಲ್ ನ ಮಾಡ್ತಾ ಇದ್ದಾರೆ. ಅಂಡ್ ಆ ಮೂವಿ ಹೆಂಗೆ ವರ್ಕ್ ಆಗುತ್ತೆ ಅಂತ 2027 ಒಳಗಡೆನೆ ನೋಡ್ಬೋದು ಅಂತ ನನ್ಗನ್ಸುತ್ತೆ. ಅಂಡ್ ಶಿವಣ್ಣ ನೆಪೋ ಕಿಡ್ಡೆ ಆಗಿರ್ಬೋದು, ಬಟ್ ಅವರ ಆಕ್ಟಿಂಗ್ ಸ್ಕಿಲ್ಸ್ ಇಂದ ಇವತ್ತು ಇಂಡಸ್ಟ್ರಿಲಿ ಒಂದು ಟಾಪ್ ಲೆವೆಲ್ ಅಲ್ಲಿ ನಿಂತ್ಕೊಂತಾರೆ. ಒಂದ್ ಕಡೆ ತನ್ನ ಆಕ್ಟಿಂಗ್ ಸ್ಕಿಲ್ಸ್ ಇಂದಾನೆ ಅಂಡ್ ತನ್ನ ಮಾಸ್ ಡೈಲಾಗ್ಸ್ ಇಂದಾನೆ ಜನರನ್ನ ಥಿಯೇಟರ್ ಕಡೆ ಎಳೆಯೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಇದ್ರೆ, ಇನ್ನೊಂದ್ ಕಡೆ ಶಿವಣ್ಣ ಬಂದಿದ್ದ ಟೈಮಿಗೆ ಬಂದ ಇವರು ಅಂಡ್ ಇವ್ರ ಜೊತೆನೆ ಆಕ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ಇವರು ಪ್ರೊಡ್ಯೂಸರ್ ಆಗಿ ಹಿಟ್ ಆದ್ರು, ಬಟ್ ಹೀರೋ ಆಗಿ ಹಿಟ್ ಆಗದಿಲ್ದಿರೋ ಎಸ್ ನಾರಾಯಣ್ ಅವರು ನಿಲ್ತಾರೆ. ಎಸ್ ನಾರಾಯಣ್ ಅವರು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಒಳ್ಳೆ ಆಕ್ಟರ್ ಆಗಿದ್ರು. ಅದನ್ನ ನಾವು ಸೂರ್ಯವಂಶದಲ್ಲಿ ನೋಡ್ಬೋದು, ತುಂಬಾ ಮೂವಿಗಳಲ್ಲಿ ನೋಡ್ಬೋದು. ಅಂಡ್ ಇವರು ಒಳ್ಳೆ ಡೈರೆಕ್ಟರ್ ಕೂಡ. ಬಟ್ ಒಂದ್ 3-4 ಮೂವಿಗಳನ್ನ ಹಿಟ್ ಕೊಟ್ಟು ಒಳ್ಳೊಳ್ಳೆ ಮೂವಿ ಮಾಡಿ ತುಂಬಾನೇ ಒಳ್ಳೊಳ್ಳೆ ಕಾಮಿಡಿ ಡ್ರಾಮಾ ಮೂವಿಗಳನ್ನು ಕೂಡ ನಮಗೆ ಕೊಟ್ರು. ಲೈಕ್ ಕೋತಿಗಳು ಸರ್ ಕೋತಿಗಳು, ಕತ್ತೆಗಳು ಸರ್ ಕತ್ತೆಗಳು ಅಂಡ್ ಕುರಿಗಳು ಸರ್ ಕುರಿಗಳು ಅನ್ನೋ 3 ಲೆಜೆಂಡರಿ ಟ್ರಿಯಾಲಜಿನ ನಮಗೆ ಕೊಟ್ರು. ಬಟ್
ಇತ್ತೀಚೆಗೆ ಅವರಾಗ್ಲಿ ಅವರ ಮಗ ಆಗ್ಲಿ ಎಲ್ಲೋ ಕಳೆದೋಗಿದ್ದಾರೆ ಅಂತ ನನಗನ್ಸುತ್ತೆ. ಬಟ್ ಒಬ್ಬ ಆಕ್ಟರ್ ಆಗಿ ಸಸ್ಟೈನ್ ಆಗ್ಲಿಲ್ಲ ಅಂದ್ರು ಒಬ್ಬ ಡೈರೆಕ್ಟರ್ ಆಗಿ ಇವರು ತುಂಬಾ ವರ್ಷಗಳೇ ಇಂಡಸ್ಟ್ರಿಲಿ ಸಸ್ಟೈನ್ ಆದ್ರು. ಅಂಡ್ ಇವರು ಒಬ್ಬ ಟ್ರೂ ಕ್ರಾಫ್ಟ್ ಮ್ಯಾನ್ ಹೂ ಶೇಪ್ಡ್ ಸ್ಯಾಂಡಲ್ವುಡ್ ಗೋಲ್ಡನ್ ಟೌನ್ ಅಂತ ನನಗನ್ಸುತ್ತೆ. ನೆಕ್ಸ್ಟ್ ಆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಇವರು ಸ್ಟಾರ್ಟ್ ಮಾಡಿದ್ದು ಒಂದು ಚಿಕ್ಕ ಬಜೆಟ್ ಮೂವಿಯಿಂದ, ಬಟ್ ಇವತ್ತು ಅವರು ತೆಗಿತಿರೋ ಮೂವಿಗಳು ಜನರ ಮನ್ಸ್ನ ಗೆಲ್ತಾ ಇದೆ. ಗುಲ್ಟು ಅನ್ನೋ ಒಂದು ಚಿಕ್ಕ ಮೂವಿಯಿಂದ ಸ್ಟಾರ್ಟ್ ಮಾಡಿದ ಇವರು ಇವತ್ತು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಲೈಕ್ ಸಲಾರ್ 1 ಅಲ್ಲಿ ನಾವು ಪಂಡಿತ್ ಕ್ಯಾರೆಕ್ಟರ್ ನ ಹೈಪ್ ನೋಡ್ಬೋದು, ಅಂಡ್ ಸಲಾರ್ 2 ಅಲ್ಲಿ ಈ ಕ್ಯಾರೆಕ್ಟರ್ ನ ರೋಲ್ ಹೇಗೆ ಇರುತ್ತೆ ಅಂತ ಜನ ನೋಡೋಕೆ ಕಾಯ್ತಾ ಇದ್ದಾರೆ. ಅಂಡ್ ಬರೀ ಮಾಸ್ ಮೂವಿಗಳೇ ಅಂತಾನೆ ಅಲ್ಲ, ಇವರು ಡ್ರಾಮಾ ಮೂವಿಗಳನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಲೈಕ್ ಗುರುದೇವ ಹೊಯ್ಸಳದಲ್ಲಿ ವಿಲನ್ ಆಗಿ ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಅಂಡ್ ನೋಡಿದವರು ಏನೆನ್ನುತ್ತಾರೆ ಅನ್ನೋ ಮೂವಿ ಮಾತ್ರ ತುಂಬಾನೇ ಹಾರ್ಟ್ ಟಚಿಂಗ್ ಆಗಿ ಆಕ್ಟ್ ಮಾಡಿರೋ ಇವರು ಇವತ್ತು ಕ್ರಿಟಿಕ್ಸ್ ಇಂದ ಒಳ್ಳೆ ರೆಸ್ಪೆಕ್ಟ್ ನ ಪಡಿತಾರೆ. ಅಂಡ್ ಇವರು ಯೂತ್ ಐಕಾನ್ ಆಗಿ ನಿಲ್ತಾರೆ. ಒಂದ್ ಕಡೆ ಹಾರ್ಡ್ ವರ್ಕ್ ಮಾಡಿ ತಮ್ಮ ಟ್ಯಾಲೆಂಟ್ ನ ಪಾಲಿಶ್ ಮಾಡ್ಕೊಂಡು ಮಿಂಚ್ತಿರೋ ಇವರಿದ್ರೆ, ತಮ್ಮ ಆಕ್ಟಿಂಗ್ ಸ್ಕಿಲ್ಸ್ ನ ತೋರ್ಸೋಕೆ ಕತೆಗಳೇ ಸಿಗ್ದಂಗೆ ಮಾಯ ಆಗಿರೋ ಇವ್ರು ನಿಲ್ತಾರೆ. ಅವರೇ ನಮ್ಮ ಚೇತನ್ ಕುಮಾರ್. ತುಂಬಾ ಜನಕ್ಕೆ ಇವರು ಜ್ಞಾಪನಕ್ಕಿರಲ್ಲ. ಮೈನಾ ಅನ್ನೋ ಒಂದು ಹಿಟ್ ಮೂವಿ ಕೊಟ್ರು ಅಂಡ್ ತುಂಬಾ ಮೂವಿಗಳಲ್ಲಿ ಸೈಡ್ ಆಕ್ಟರ್ ಆಗಿ ಕೆಲಸ ಮಾಡಿ ಮಾಯ ಆಗೋದ್ರು. ಅಂಡ್ ರವಿಚಂದ್ರನ್ ಅವರ ದಶಾವತಾರ ಮೂವಿಲಿ ಕೂಡ ಸೈಡ್ ರೋಲ್ ಮಾಡಿದ್ದಾರೆ. ಇವರ ರಾ ಎಮೋಷನ್ಸ್ ನ ಅಂಡ್ ನ್ಯಾಚುರಲ್ ಆಕ್ಟಿಂಗ್ ನ ಮರೆಯೋಂಗೆ ಇಲ್ಲ. ಬಟ್ ಇವ್ರ ಹತ್ರ ಒಂದು ಒಳ್ಳೆ ಪ್ರಾಜೆಕ್ಟ್ ಬರಲೇ ಇಲ್ಲ. ಸೊ ಈಸ್ ದ ಪ್ರೂಫ್ ದಟ್ ಸಮ್ಟೈಮ್ಸ್ ದ ಸಿಸ್ಟಮ್ ಫೇಲ್ಸ್ ದ ಆರ್ಟಿಸ್ಟ್, ನಾಟ್ ದ ಟ್ಯಾಲೆಂಟ್. ಒಂದ್ ಕಡೆ ಇವ್ರನ್ನ ಯಾರು ಅಪ್ರೋಚ್ ಮಾಡದೆ ಕತೆನೆ ಬರದೆ ಫೇಲ್ಯೂರ್ ಆದ ಚೇತನ್ ಕುಮಾರ್ ಅವರಿದ್ರೆ, ಇನ್ನೊಂದ್ ಕಡೆ ತಾನೇ ಕತೆ ಹುಟ್ಟಾಕಿ ತಾನೇ ಆ ಮೂವಿನ ಡೈರೆಕ್ಟ್ ಮಾಡಿ ಇವತ್ತು ಗಲ್ಲಿಲ್ಲೂ ಹಿಟ್ ಆಗಿರೋ ನಮ್ಮ ಹೀರೋ ದುನಿಯಾ ವಿಜಯ್ ಅವರು ನಿಲ್ತಾರೆ. ಒಂದ್ ಟೈಮಲ್ಲಿ ರಂಗ SSLC ಅಂತ ಮೂವಿಗಳಲ್ಲಿ ಸೈಡ್ ಆಕ್ಟರ್ ಆಗಿದ್ದ ಇವರು ಅಂಡ್ ಆಮೇಲೆ ದುನಿಯಾ ಅನ್ನೋ ಒಂದು ಹಿಟ್ ಮೂವಿ ಕೂಡ ಕೊಟ್ರು. ಅಂಡ್ ಮೇಲೆ ಇವರು ಮಾಡಿರೋ ಒಂದೊಂದು ಕ್ಯಾರೆಕ್ಟರ್ ಕೂಡ ಜನ ಜ್ಞಾಪನಕ್ಕೆ ಇಕ್ಕೋಣ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅಂಡ್ ಇವರು ಬರೀ ಮಾಸ್ ಹೀರೋ ಅಲ್ಲ, ಕಾಮಿಡಿ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇವ್ರಿಗೆ ಇರೋ ಟ್ಯಾಲೆಂಟ್ಗೆ ಇವ್ರಿಗೆ ಬೇರೆ ಡೈರೆಕ್ಟರ್ಸ್ ಅಪ್ರೋಚ್ ಮಾಡೋದೇ ಬೇಡ. ಬಿಕಾಸ್ ಇವರೇ ಕತೆ ಬರೆದು ಇವರೇ ಡೈರೆಕ್ಟ್ ಮಾಡಿ ಇವಾಗ ಇವರು ಹಿಟ್ ಆಗ್ತಿದ್ದಾರೆ. ಅದಕ್ಕೆ ನಮ್ಗೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಸಲಾಗ ಅಂಡ್ ಭೀಮಾ. ತಾನೇ ಡೈರೆಕ್ಟ್ ಮಾಡಿ ತಾನೇ ಕತೆ ಬರೆದು ಹಿಟ್ ಆಗಿರೋ ಇವ್ರಿಗೆ ಸಕ್ಸಸ್ ಲಿಸ್ಟ್ ಅಲ್ಲಿ ಹೆಸರು ಕೊಡ್ಲಿಲ್ಲ ಅಂದ್ರೆ ನಾನು ವಿಡಿಯೋ ಮಾಡ್ತಿರೋದಕ್ಕೆ ಅರ್ಥನೇ ಇರೋದಿಲ್ಲ. ಈವನ್ ಟುಡೇ ಇವರ ರಾ ಆಕ್ಟಿಂಗ್ ಇಂದ, ರಾ ಡೈಲಾಗ್ ಡೆಲಿವರಿಯಿಂದ ಅಂಡ್ ಇವರ ಬಾಡಿಯಿಂದ ತುಂಬಾ ಜನ ಇವ್ರಿಗೆ ಫಿದಾ ಆಗಿದ್ದಾರೆ. ಒಂದ್ ಕಡೆ ದುನಿಯಾ ಅನ್ನೋ ಒಂದು ಮೂವಿಯಿಂದ ಹೀರೋ ಆಗಿ ಎಮರ್ಜ್ ಆದ ಇವರು ಈಗ್ಲೂ ಹಿಟ್ ಕೊಡ್ತಾ ಇದ್ರೆ, ಇನ್ನೊಂದ್ ಕಡೆ ಇವ್ರ ಜೊತೆನೆ ದುನಿಯಾದಲ್ಲಿ ಎಮರ್ಜ್ ಆದ ನಮ್ಮ ಲೂಸ್ ಮಾದ ಯೋಗಿ ಅವರು ಇನ್ನು ಕತೆ ಹುಡ್ಕೋದ್ರಲ್ಲೇ ಸ್ಟಕ್ ಆಗಿದ್ದಾರೆ. ಇವರು ಸ್ಟಾರ್ಟಿಂಗ್ ಅಲ್ಲಿ ಡೆಬ್ಯೂ ಮಾಡಿದಾಗ ಫುಲ್ ಆಫ್ ಎನರ್ಜಿ, ಫುಲ್ ಆಫ್ ಮ್ಯಾಡ್ನೆಸ್ ಅಂಡ್ ಇವ್ರಿಗೆ ಒಂದು ಸ್ಟ್ರಾಂಗ್ ಫ್ಯಾನ್ ಬೇಸೇ ಬಿಲ್ಟ್ ಆಗೋಗಿತ್ತು. ಅದು ಅವರ ಕ್ರೇಜಿ ಸ್ಟೈಲ್ಸ್ಗಾಗ್ಲಿ ಅಂಡ್ ಕ್ರೇಜಿ ಆಕ್ಟಿಂಗ್ ಇಂದ ಆಗಲಿ. ಬಟ್ ಅವರಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಕಮ್ಮಿ ಇತ್ತು. ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಆಗ್ಲಿ, ತುಂಬಾ ಹೀರೋಗಳ ಜೊತೆ ಆಗ್ಲಿ ಸೆಕೆಂಡ್ ಹೀರೋ ಆಗಿ ತುಂಬಾ ಚೆನ್ನಾಗಿ ಹಿಟ್ ಆಗಿದ್ರು. ಬಟ್ ಇವರ ಕನ್ಸಿಸ್ಟೆನ್ಸಿಯಿಂದ ಇವರು ಫ್ಲಾಪ್ ಲಿಸ್ಟ್ಗೆ ಸೇರ್ಕೊಂತಾರೆ. ಒಂದು 4-5 ಮೂವಿಗಳ ಫ್ಲಾಪ್ ಇಂದ ಇವರು ಇಂಡಸ್ಟ್ರಿಯಿಂದನೇ ಮಾಯ ಆಗೋದ್ರು. ಬಟ್ ಸ್ಟಿಲ್ ಇವರ ಹಳೆ ಸಾಂಗ್ಗಳಿಂದ ಜನ ಇವ್ರನ್ನ ಕನೆಕ್ಟ್ ಆಗ್ತಾರೆ. ಬಟ್ ಇವ್ರಿಗೆ ಮ್ಯಾಡ್ನೆಸ್ ಇತ್ತು, ಬಟ್ ಅದ್ರ ಮೇಲೆ ಕಂಟ್ರೋಲ್ ಇರಲಿಲ್ಲ. ಅದರಿಂದ ಅವರು ಇವತ್ತು ಫ್ಲಾಪ್ ನ ಲಿಸ್ಟ್ ಅಲ್ಲಿ ನಿಲ್ತಾರೆ. ನಮ್ಮ ನೆಕ್ಸ್ಟ್ ಹೀರೋ ಬಗ್ಗೆ ಮಾತಾಡೋದಾದ್ರೆ ರಾಜ್ ಬಿ ಶೆಟ್ಟಿ. ಒಂದು ಮೊಟ್ಟೆಯ ಕತೆ ಅನ್ನೋ ಮೂವಿಯಿಂದ ಹೀರೋ ಆಗಿ ಎಮರ್ಜ್ ಆದ ಇವರು ಇವತ್ತು ಒಳ್ಳೊಳ್ಳೆ ಮೂವಿಗಳನ್ನ ಡೆಲಿವರ್ ಮಾಡ್ತಾರೆ. ಅಂಡ್ ಜನ ಪೋಸ್ಟರ್ ಅಲ್ಲಿ ಇವರು ಮುಖ ನೋಡಿ ಈ ಮೂವಿ ಚೆನ್ನಾಗಿರುತ್ತೆ ಅಂತ ನಂಬಿ ಥಿಯೇಟರ್ಗೆ ಹೋಗ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೀಸೆಂಟ್ ಆಗಿ ರಿಲೀಸ್ ಆದ ಸೋ ಫ್ರಮ್ ಸೋ. ಅಂಡ್ ಇವರ ಆಕ್ಟಿಂಗ್ ಲೆವೆಲ್ ಮಾತ್ರ ಎಕ್ಸೆಪ್ಷನಲ್ ಅಂತ ಹೇಳ್ಬೋದು. ಅದನ್ನ ನಾವು ಗರುಡ ಗಮನ ವೃಷಭ ವಾಹನದಲ್ಲೂ ನೋಡ್ಬೋದು ಅಂಡ್ ಟೋಬಿಯಲ್ಲೂ ಕೂಡ ನೋಡ್ಬೋದು. ಅಂಡ್ ಅವರೇ ಡೈರೆಕ್ಟರ್ ಆಗಿ, ಆಕ್ಟರ್ ಆಗಿ ಅಂಡ್ ರೈಟರ್ ಆಗಿ ಕೂಡ
ತುಂಬಾ ಮೂವಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಸ್ವಲ್ಪ ಎಕ್ಸ್ಪೆರಿಮೆಂಟ್ಗಳು ಕ್ಲಿಕ್ ಆಗದಿಲ್ದರೆ ಇರಬಹುದು, ಬಟ್ ಕ್ಲಿಕ್ ಆಗಿರೋ ಎಕ್ಸ್ಪೆರಿಮೆಂಟ್ಗಳೆಲ್ಲ ಹಿಟ್ ಆಗಿ ಮೂಡ್ ಬಂದಿದೆ. ಲುಕ್ಸ್ ಇಲ್ಲ ಅಂದ್ರು, ಬಾಡಿ ಇಲ್ಲ ಅಂದ್ರು, ಬರೀ ಟ್ಯಾಲೆಂಟ್ ಇಂದ ಹಿಟ್ ಆಗ್ಬಹುದು ಅನ್ನೋದಕ್ಕೆ ರಾಜ್ ಬಿ ಶೆಟ್ಟಿ ಅವರು ಇವತ್ತು ಎಕ್ಸಾಂಪಲ್ ಆಗಿ ನಿಲ್ತಾರೆ. ಒಂದ್ ಕಡೆ ಲುಕ್ಸ್ ಇಲ್ಲ ಅಂದ್ರು ತನ್ನ ಟ್ಯಾಲೆಂಟ್ ಮೇಲೆ ರಿಲೇ ಆಗಿ ಹಿಟ್ ಆಗಿರೋ ರಾಜ್ ಬಿ ಶೆಟ್ಟಿ ಅವರು ನಿಂತ್ರೆ, ಲುಕ್ಸ್ ಇದ್ರು, ಒಳ್ಳೆ ಸ್ಟಾರ್ಟಿಂಗ್ ಸಿಕ್ಕಿದ್ರು, ಒಂದು ಕಲ್ಟ್ ಕ್ಲಾಸಿಕ್ ಮೂವಿ ಕೊಟ್ರು, ಇವತ್ತು ಇವರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಕ್ಕೆ ಆಗ್ತಿಲ್ಲ. ಅವರೇ ನಮ್ಮ ಶ್ರೀನಗರ ಕಿಟಿ. ಎಸ್, ಚಾಕ್ಲೇಟ್ ಹೀರೋ ಆಗಿ ಫೇಮಸ್ ಆದ ಇವರು ಸಂಜು ಮತ್ತು ಗೀತಾ ಅನ್ನೋ ಒಂದು ಹಿಟ್ ಮೂವಿನ ಕೊಟ್ರು. ಆಮೇಲೆ ತುಂಬಾ ಮೂವಿಗಳನ್ನು ಕೂಡ ಕೊಟ್ರು, ಲೈಕ್ ಕಿಟ್ಟಿ ಆಗಿರ್ಬೋದು, ಸಿಲಿಕಾನ್ ವ್ಯಾಲಿ ಆಗಿರ್ಬೋದು. ಈ ತರ ಒಳ್ಳೊಳ್ಳೆ ಮೂವಿಗಳು ಕೊಟ್ಟ ಇವರು ಇತ್ತೀಚೆಗೆ ಅವರ ಕೆರಿಯರ್ ಎಲ್ಲೋ ಸ್ಲೋ ಆಗೋಗಿದೆ. ಎಸ್ ಗೈಸ್, ಇವ್ರ ಹತ್ರ ಒಳ್ಳೊಳ್ಳೆ ಫಿಲಮ್ಗಳು ಹೋಗ್ತಾ ಇಲ್ಲ ಅಂಡ್ ಇವರು ಮಾಡ್ತಿರೋ ಮೂವಿಗಳಿಗೆ ಪ್ರಮೋಷನ್ನೇ ಸಿಗ್ತಿಲ್ಲ. ಇನ್ನ ಜನಕ್ಕೆ ಇವರ ಮೂವಿ ಯಾವಾಗ ಬರ್ತಾ ಇದೆ ಅಂತಾನೆ ಗೊತ್ತಿಲ್ಲ ಅಂದ್ರೆ ನೋಡೋದು ದೂರದ ಮಾತಾಗಿದೆ. ಅಂಡ್ ಇವ್ರಿಗೂ ಕೂಡ ಎಲ್ಲೋ ಒಂದು ಸಕ್ಸಸ್ಗಾಗಿ ಈಗಲೂ ಕೂಡ ಹುಡುಕಾಡ್ತಾ ಇದ್ದಾರೆ ಅಂತ ನನ್ಗನ್ಸುತ್ತೆ. ಸ್ಟಿಲ್ ಇವರ ಮೂವಿಗಳ ಜೊತೆ ಜನ ಕನೆಕ್ಟ್ ಮಾಡ್ತಾರೆ, ಬಟ್ ರೀಸೆಂಟ್ ಮೂವಿಗಳ ಫ್ಲಾಪ್ ಇಂದ ಇವರು ನಮ್ಮ ಫ್ಲಾಪ್ ಲಿಸ್ಟ್ ಅಲ್ಲಿ ನಿಲ್ತಾರೆ. ಸೊ ಗುರು, ಸಕ್ಸಸ್ ಅಂಡ್ ಫೇಲ್ಯೂರ್ಸ್ ಆರ್ ಟೆಂಪರವರಿ, ಬಟ್ ಡೆಡಿಕೇಶನ್, ಪ್ಯಾಷನ್ ನಿಮ್ಗೆ ಹಿಟ್ ನ ತಂದ್ಕೊಟ್ಟೆ ಕೊಡುತ್ತೆ. ಎಲ್ಲರ ಕೆರಿಯರ್ ಅಲ್ಲೂ ಕೂಡ ಡೌನ್ ಫಾಲ್ಗಳು ಬಂದೇ ಬರುತ್ತೆ, ಬಟ್ ಆ ಡೌನ್ ಫಾಲ್ ಇಂದ ಎದ್ದು ಬಂದವರು ಮಾತ್ರ ಸಕ್ಸಸ್ಫುಲ್ ಹೀರೋ ಆಗಿ ಹೊರಹೊಮ್ತಾರೆ. ಅಂಡ್ ಜಸ್ಟ್ ಲೈಕ್ ದಟ್, ಲೈಫ್ ಕೂಡ ಒಂದು ಮೂವಿ. ಅಪ್ಸು ಡೌನ್ಸು ಕಾಮನ್ ಆಗಿರುತ್ತೆ, ಫೇಲ್ಯೂರ್ಸು ಬರ್ತಾ ಇರುತ್ತೆ, ಬಟ್ ದಿನ ಎದ್ದು ನಮ್ಮ ಪ್ಯಾಷನ್ ಕಡೆ ಕೆಲಸ ಮಾಡ್ತಿರ್ಬೇಕು. ಬಿಕಾಸ್ ಯಾರಿಗೆ ಗೊತ್ತು, ಒನ್ ಡೇ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ಹೀರೋ ಆಗ್ಬೋದು ನಿಮ್ಮ ಲೈಫಲ್ಲಿ. ಸೊ ಗುರು, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಿಮಗೆ ಯಾರು ಫೇವ್ರೆಟ್ ಹೀರೋ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ರಂತೆ ಈ ಸ್ಮಾಲ್ ಕ್ರಿಯೇಟರ್ಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಾರ್ಟ್ 3 ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಲೋಕಿ ಸಿನಿವಾಸ್. ನಾನು ನಿಮ್ಮ ಲೋಕಿ, ಸೈನಿಂಗ್ ಆಫ್.